ನಮಸ್ಕಾರ. ವೆಲ್ಕಮ್ ಟು ಫಿಸಿಕ್ಸ್ ವಿತ್ ಗರುಡ್. ಸ್ಟೂಡೆಂಟ್ಸ್, ಐ ಆಮ್ ರಿಯಲಿ ವೆರಿ ಸಾರಿ. ಕಳೆದ 2-3 ದಿನದಿಂದ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡ್ಲಿಕ್ಕೆ ಆಗಲಿಲ್ಲ. ಜೆನ್ಯುವನ್ ರೀಸನ್ ಇತ್ತು ಸ್ಟೂಡೆಂಟ್ಸ್. ನಂದು ಆಡಿಯೋ ಸಿಸ್ಟಮ್ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಏನು ಮಾಡಿದ್ರು ಆಡಿಯೋ ಕ್ಲಿಯರ್ ಆಗಿ ರೆಕಾರ್ಡೇ ಆಗ್ತಿರ್ಲಿಲ್ಲ. ಅದು ಏನಂತ ಗೊತ್ತಾಗ್ಲಾರ್ದೆ ಮೈಕ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಏನೇನೋ ಗುದ್ದಾಡಿದೆ. ಇವತ್ತಿನಿಂದ ಹಂಗಾಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಟೆಕ್ನಿಕಲ್ ಇಶ್ಯೂಸ್ ಬಂದಾಗ ವಿ ಆರ್ ನಾಟ್ ದ್ಯಾಟ್ ಮಚ್ ಎಕ್ವಿಪ್ಡ್. ಹಿಂಗಾಗಿ ಏನ್ ಮಾಡಬೇಕು ಏನ್ ಬಿಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ಬಟ್ ನೆವರ್ದಲೆಸ್ ಐ ಆಮ್ ಡೂಯಿಂಗ್ ಮೈ ಸಿನ್ಸಿಯರ್ ಎಫರ್ಟ್ ಟು ಅಪ್ಲೋಡ್ ದ ವಿಡಿಯೋ ರೆಗ್ಯುಲರ್ಲಿ. ಉತ್ತೇಜನ ಸೀರೀಸ್ ಒಳಗೆ ನಾನು ಆಲ್ರೆಡಿ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಿದ್ದೆ. ಏನಂತ, ಫಸ್ಟ್ PUC ಗೆ ಸಂಬಂಧಪಟ್ಟಿರುವಂತ ಚಾಪ್ಟರ್ನ ತಗೋತೀನಿ ಅಂತ ಹೇಳಿ. 2 ಫಸ್ಟ್ PUC ಚಾಪ್ಟರ್ನ ಸ್ಯಾಂಪಲ್ ಕಂಟೆಂಟ್ ಆಗಿ ಬಿಟ್ಟಿರ್ತೀನಿ. ನಿಮ್ಮ ಕಮೆಂಟ್ಸ್ ಯಾವ ರೀತಿ ಬರುತ್ತೆ ಅನ್ನೋದು ನೋಡ್ಕೊಂಡು ನಾನು ಡಿಸೈಡ್ ಮಾಡ್ತೀನಿ ಅಂತ ಹೇಳಿದ್ದೆ. ಓಕೆ, ಅದ್ರೊಳಗೆ ನಾನು ಆಯ್ಕೆ ಮಾಡ್ಕೊಂಡಿರೋ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಬಹಳನೇ ಸಿಂಪಲ್ ಆಗಿರುವಂತ ಸ್ಟ್ರೈಟ್ ಫಾರ್ವರ್ಡ್ ಚಾಪ್ಟರ್ ಇರೋದು, ಮತ್ತು ಇಲ್ಲೂ ಕೂಡ ಶ್ಯೂರ್ ಶಾರ್ಟ್ ಕ್ವಶನ್ಸ್ ಅನ್ನ ವರ್ಕೌಟ್ ಮಾಡುವಂತ ಚಾನ್ಸಸ್ ಬಹಳಿದೆ. ಓಕೆ, ಸೊ ಹಿಂಗಾಗಿ ನನ್ನ ಫೇಸ್ 1 ಫೇಸ್ 2 ರಿವ್ಯೂ ಒಳಗೆ ಇದನ್ನ ಹೇಳಿದ್ದೆ. ರೈಟ್, ಫಸ್ಟ್ PUC ಚಾಪ್ಟರ್ 1-2 ಅಪ್ಲೋಡ್ ಮಾಡೋಣ ಅಂತ ಈ ವಾರದೊಳಗೆ ಅಂತ ಹೇಳಿದಾಗ್ಲೇ ಆ ಮೈಕ್ದ ಇಶ್ಯೂ ಆಗಿ ಎಲ್ಲ ಗದ್ಲಾಗಿತ್ತು. ಓಕೆ, ಐ ಆಮ್ ರಿಯಲಿ ವೆರಿ ಸಾರಿ ಸ್ಟೂಡೆಂಟ್ಸ್. ಬಟ್ ನಾಳೆ ಸಂಡೇ ಇದೆ, ಭರ್ಪೂರ್ ವಿಡಿಯೋ ಅಪ್ಲೋಡ್ ಮಾಡೋಣಂತೆ. ಮೈಕ್ ಗೀಕ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಂಡು ಓಕೆ, ನಿಮ್ಮ ಕಮೆಂಟ್ಸಿಗೆ ವೇಟ್ ಮಾಡ್ತಿರ್ತೀನಿ. ದಯವಿಟ್ಟು ಶೇರ್ ಯುವರ್ ಫೀಡ್ಬ್ಯಾಕ್. ಓಕೆ, ಒಂದು ಸಣ್ಣ ರಿಕ್ವೆಸ್ಟ್ ಇದೆ. ಎಕ್ಸಿಸ್ಟಿಂಗ್ ಸೆಕೆಂಡ್ ಇಯರ್ PUC ಹುಡುಗರಿಗೂ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಚಾಪ್ಟರ್ ಅಥವಾ ಪರಿಷ್ಕರಣೆ ಸೀರೀಸ್ ಹೆಲ್ಪ್ ಆಗುತ್ತೆ. ಓಕೆ, ಅಂದ್ರೆ ನಾವೇನ್ ರಿವಿಷನ್ ಮಾಡಬೇಕು ಅಂತ ಮಾಡಿದೀವಲ್ಲ ಫಸ್ಟ್ PUC ಚಾಪ್ಟರ್ಸ್, ದಯಮಾಡಿ ನಿಮಗೆ ಗೊತ್ತಿರುವಂತ ಫ್ರೆಂಡ್ಸಿಗೆ, ಓಕೆ, ನಿಮ್ಮ ರಿಲೇಟಿವ್ಸಿಗೆ ಚಾನಲ್ ಅನ್ನ ರೆಕಮೆಂಡ್ ಮಾಡ್ರಿ. ಅವ್ರಿಗೂ ಅವ್ರಿಗೆ ಶೇರ್ ಮಾಡ್ರಿ, ಅವ್ರಿಗೆ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳ್ರಿ. ಓಕೆ, ಲೆಟ್ ಅಸ್ ಸ್ಟಾರ್ಟ್ ನೌ. ಸ್ಟೂಡೆಂಟ್ಸ್, ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್ ಒಳಗೆ ಫಸ್ಟ್ ಪಾರ್ಟ್ ಏನ್ ಕಲ್ತೀರಿ? ಫಿಸಿಕಲ್ ಕ್ವಾಂಟಿಟೀಸ್. ಮೆಜರಬಲ್ ಕ್ವಾಂಟಿಟೀಸ್ ಆರ್ ಫಿಸಿಕಲ್ ಕ್ವಾಂಟಿಟೀಸ್ ಅನ್ನೋದು ನಿಮಗೆ ಗೊತ್ತಿದೆ. ಈ ಫಿಸಿಕಲ್ ಕ್ವಾಂಟಿಟೀಸ್ ಒಳಗೆ ಫಸ್ಟ್ ಪಾರ್ಟ್ ಬರೋದು ಫಂಡಮೆಂಟಲ್ ಕ್ವಾಂಟಿಟೀಸ್. ದೋಸ್ ಕ್ವಾಂಟಿಟೀಸ್ ವಿಚ್ ಆರ್ ನಾಟ್ ಡಿಪೆಂಡೆಂಟ್ ಆನ್ ಎನಿ ಅದರ್ ಕ್ವಾಂಟಿಟೀಸ್ ಆರ್ ಫಂಡಮೆಂಟಲ್ ಕ್ವಾಂಟಿಟೀಸ್. ಓಕೆ, ನಾವು 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಮುಂದೆ ಓದ್ತೀವಿ. ಇದು ತಲೆಗೆ ಇಟ್ಕೊಂಡಿರ್ರಿ. ಯಾವ ಕ್ವಾಂಟಿಟಿ ಈ ಫಂಡಮೆಂಟಲ್ ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತಲ್ಲ ಅದನ್ನ ನಾವು ಡಿರೈವ್ಡ್ ಕ್ವಾಂಟಿಟಿ ಅಂತ ಕರಿತೀವಿ. ಸ್ಪೀಡ್, ಫೋರ್ಸ್, ಮೊಮೆಂಟಮ್ ಎಲ್ಲ ಡಿರೈವ್ಡ್ ಕ್ವಾಂಟಿಟೀಸ್ ಒಳಗೆ ಬರ್ತಾವೆ. ನೆಕ್ಸ್ಟ್, ಯೂನಿಟ್ಸ್ ಅಂದ್ರೆ ಏನು? ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಕೇಳ್ರಿ. ಫಿಸಿಕಲ್ ಕ್ವಾಂಟಿಟಿ ಓಕೆ ಇಸ್ ಈಕ್ವಲ್ ಟು ನಂಬರ್ ಮಲ್ಟಿಪ್ಲೈಡ್ ಬೈ ಯೂನಿಟ್ ಅಂತ ಬರಿತೀವಿ. ನಂಬರ್ ಇಂಟು ಯೂನಿಟ್. ಓಕೆ, ಅಂದ್ರೇನು? ದ ಸ್ಟ್ಯಾಂಡರ್ಡ್ ಆಫ್ ಮೆಜರ್ಮೆಂಟ್ ಆಫ್ ಮಲ್ಟಿಪಲ್ಸ್ ಆಫ್ ವಿಚ್ ದ ಫಿಸಿಕಲ್ ಕ್ವಾಂಟಿಟಿ ಇಸ್ ಎಕ್ಸ್ಪ್ರೆಸ್ಡ್. ಓಕೆ, ಈ ಯೂನಿಟ್ಸ್ ಒಳಗೂ 2 ಪಾರ್ಟ್ ಇದೆ. ಒಂದು ಫಂಡಮೆಂಟಲ್ ಯೂನಿಟ್, ಯಾವ್ದು? ಫಂಡಮೆಂಟಲ್ ಕ್ವಾಂಟಿಟಿಗೆ ಬರುವಂತ ಯೂನಿಟ್. ಇನ್ನೊಂದು ಡಿರೈವ್ಡ್ ಯೂನಿಟ್ಸ್, ಫಂಡಮೆಂಟಲ್ ಯೂನಿಟ್ಸ್ ಅನ್ನ ತಲೆಗಿಟ್ಕೊಂಡು ಡಿರೈವ್ ಮಾಡ್ಕೊಂಡಿರುವಂತದ್ದು. ಸಿಸ್ಟಮ್ ಆಫ್ ಯೂನಿಟ್ಸ್ ನೋಡಿದ್ರಿ ಅಂದ್ರೆ CGS ಸಿಸ್ಟಮ್ ಇದೆ, MKS ಸಿಸ್ಟಮ್ ಇದೆ ಅಂಡ್ FPS ಸಿಸ್ಟಮ್ ಇದೆ. ನಮಗೆ ಇದು ಎಲ್ಲಿ ಬೇಕಾಗತ್ತಪ್ಪ ಅಂದ್ರೆ ಕನ್ವರ್ಷನ್ ಒಳಗೆ ಬೇಕಾಗತ್ತೆ. ಕನ್ವರ್ಷನ್ ಆಫ್ ಓಕೆ ಒನ್ ಸಿಸ್ಟಮ್ ಟು ಅನದರ್, ಅದ್ರೊಳಗೆ ನಮ್ಗೊಂದು ಸ್ವಲ್ಪ ಬೇಕಾಗ್ತದೆ. ಇದು ನೆವರ್ದಲೆಸ್ ಒಂದು ಸಲ CET ಬಂದಿಲ್ಲ, ಬಟ್ ಬಿಡೋದು ಬೇಡ. ನಮ್ಗೆ ಇಂಪಾರ್ಟೆಂಟ್ ಇರೋದು ಯಾವುದು? SI ಸಿಸ್ಟಮ್. ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. SI ಸಿಸ್ಟಮ್ ನಮಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಹೇಳ್ರಿ? ನಾವೆಲ್ಲ ಯೂಸ್ ಮಾಡ್ತಿರೋದು ಇದನ್ನೇ, ಅದೆಲ್ಲ ಗೊತ್ತಿದೆ. ನಾನು ಆಲ್ರೆಡಿ ಹೇಳಿದ್ದೆ 7 ಫಂಡಮೆಂಟಲ್ ಕ್ವಾಂಟಿಟೀಸ್ ಇದೆ ಅಂತ ಹೇಳಿ. ಲೆಂತ್, ಮಾಸ್, ಟೈಮ್, ಎಲೆಕ್ಟ್ರಿಕ್ ಕರೆಂಟ್, ಟೆಂಪರೇಚರ್, ಅಮೌಂಟ್ ಆಫ್ ಸಬ್ಸ್ಟೆನ್ಸ್, ಲುಮಿನಸ್ ಇಂಟೆನ್ಸಿಟಿ. ಇದ್ರ ಜೊತೆಗೆ ಏನ್ ಮಾಡ್ತೀರಿ? ಸಾಲಿಡ್ ಆಂಗಲ್ಸ್ ಮತ್ತೆ ಪ್ಲೇನ್ ಆಂಗಲ್ ಮತ್ತೆ ಸಾಲಿಡ್ ಆಂಗಲ್ಸ್ ಅನ್ನ ಸಪ್ಲಿಮೆಂಟರಿ ಯೂನಿಟ್ಸ್ ಅಂತ ತಗೋತೀರಿ. ಅದು ರೇಡಿಯನ್ಸ್ ಮತ್ತೆ ಸ್ಟೆರೇಡಿಯನ್ಸ್ ಒಳಗೆ ಮೆಜರ್ ಮಾಡ್ತಾರ ಅನ್ನೋದು ನಿಮ್ ತಲೆಗಿರ್ಲಿ. ಒಂದು ಸ್ಕ್ರೀನ್ ಶಾಟ್ ತಗೊಂಡಿರ್ರಿ, ಬೇಕಾಗತ್ತೆ. ದೆನ್ ವಿ ಹ್ಯಾವ್ ಡೈಮೆನ್ಷನ್ಸ್. ಈಗ ಆಲ್ರೆಡಿ ಇದು ಎಲ್ಲಾ ಫಸ್ಟ್ ಇಯರ್ ನಾಗಿನ್ ಮುಗಿಸಿ ಸೆಕೆಂಡ್ ಇಯರ್ಗೆ ಹೋದವರು, ಎಕ್ಸಿಸ್ಟಿಂಗ್ ಸೆಕೆಂಡ್ ಇಯರ್ ಹುಡುಗರಿಗೆ ಎಲ್ಲರಿಗೂ ಗೊತ್ತಿರ್ತದೆ. ಒಂದು ಫಿಸಿಕಲ್ ಕ್ವಾಂಟಿಟಿನ ಓಕೆ ಅಥವಾ ಒಂದು ಡಿರೈವ್ಡ್ ಕ್ವಾಂಟಿಟಿನ ಡಿಪೆಂಡೆನ್ಸಿ ಗೊತ್ತಾಗೋದು ನಮಗೆ ಡೈಮೆನ್ಷನ್ ಅನಾಲಿಸಿಸ್ ಇಂದ ಅಥವಾ ಡೈಮೆನ್ಷನ್ ಫಾರ್ಮುಲಾದಿಂದ. When a derived quantity is expressed in terms of fundamental quantities and it is written as the product of the different powers of the fundamental quantities must be raised in order to express the given physical quantity. M ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ, L ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ, T ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ, A ಮೇಲೆ ಎಷ್ಟು ಡಿಪೆಂಡ್ ಆಗುತ್ತೆ, ಇದು ನಮಗೆ ಗೊತ್ತಾಗೋದು ಡೈಮೆನ್ಷನ್ ಅನಾಲಿಸಿಸ್ ಇಂದ.
ಅಪ್ಲಿಕೇಶನ್ಸ್ ಏನಿದೆ ಡೈಮೆನ್ಷನ್ ಅನಾಲಿಸಿಸ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಕೆಸಿಇಟಿ ಬೇಕಿದು. ಏನೇನಿದೆ ಅಪ್ಲಿಕೇಶನ್? ಚೆಕ್ ದ ಕನ್ಸಿಸ್ಟೆನ್ಸಿ, LHS is equal to RHS ಅಂತ ಪ್ರೂವ್ ಮಾಡಿರ್ತೀರಿ. ಡೆಡ್ಯೂಸ್ ದ ಇಕ್ವೇಶನ್, ಪ್ರಪೋರ್ಷನಾಲಿಟಿ ಯೂಸ್ ಮಾಡಿರ್ತೀರಿ. ಕನ್ವರ್ಟ್ ಒನ್ ಸಿಸ್ಟಮ್ ಟು ಅನದರ್, ನಾ ಆವಾಗಲೇ ಹೇಳಿದ್ದೆ ಅಲ್ಲಿ ಬೇಕಾಗುತ್ತೆ ಅಂತ ಹೇಳಿ. ದೆನ್ ಒಂದ್ ಸಣ್ಣ ಎಕ್ಸಾಂಪಲ್ ತಗೊಳ್ಳಂತೆ. ಏನಿದೆ? ದ ರೇಷಿಯೋ ಆಫ್ ಡೈಮೆನ್ಷನ್ಸ್ ಆಫ್ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಟು ದಟ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಅದ. ಒಟ್ಟ ಈ ಆಪ್ಷನ್ಸ್ ನೋಡ್ಬೇಡ್ರಿ, ಸಿಸ್ಟಮೆಟಿಕ್ ಆಗಿ ವರ್ಕೌಟ್ ಮಾಡ್ಕೊಡ್ರಿ. ಏನಿದೆ? ಫಸ್ಟ್ ಕೇಳ್ತಿರೋದವ ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಅಂದ್ಮೇಲೆ E is equal to H into F, or this implies H is now equal to E by F. Then ನೆಕ್ಸ್ಟ್ ಕೇಳ್ತಿರೋದು ಮೊಮೆಂಟ್ ಆಫ್ ಇನರ್ಷಿಯಾ, I is equal to M into K square. ಇದರದ ರೇಷಿಯೋ ಕೇಳೋಣ ಅಂದ್ರೆ ಡೈಮೆನ್ಷನ್ಸ್ ಆಫ್ H ಡಿವೈಡೆಡ್ ಬೈ ಡೈಮೆನ್ಷನ್ಸ್ ಆಫ್ I ಏನಾಗುತ್ತೆ ಅಂತ ಕೇಳ್ತಾನೆ, ವಿಚ್ ಇಸ್ ಈಕ್ವಲ್ ಟು ಡೈಮೆನ್ಷನ್ಸ್ ಆಫ್ ಎನರ್ಜಿ ಡಿವೈಡೆಡ್ ಬೈ ಡೈಮೆನ್ಷನ್ಸ್ ಆಫ್ ಫ್ರೀಕ್ವೆನ್ಸಿ ಇಂಟು 1/I ಡೈಮೆನ್ಷನ್ಸ್ ಆಫ್ ಮೊಮೆಂಟ್ ಆಫ್ ಇನರ್ಷಿಯಾ ಮಾಡ್ಕೋತೀರಿ. ಇದನ್ನ ವರ್ಕೌಟ್ ಮಾಡ್ಕೊಡ್ರಿ. ಓಕೆ, ಪಾಸ್ ಮಾಡಿ ವರ್ಕೌಟ್ ಮಾಡ್ಕೊಡ್ರಿ. ಕರೆಕ್ಟ್ ಆನ್ಸರ್ ನಿಮಗೆ ಫ್ರೀಕ್ವೆನ್ಸಿ ಬರುತ್ತೆ. ಓಕೆ, ಇನ್ನೊಂದು ಕ್ವಶನ್ ಇದೆ ಈಗ. ದ ಡೈಮೆನ್ಷನ್ಸ್ ಆಫ್ ರೇಷಿಯೋ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಟು ಪರ್ಮಿಯಾಬಿಲಿಟಿ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಫೈ ಅಂತ ಬರೀತೀರಿ, ವಿಚ್ ಇಸ್ ಈಕ್ವಲ್ ಟು ಬಿ ಇಂಟು ಎ. ಓಕೆ, ಪರ್ಮಿಯಾಬಿಲಿಟಿ ಬಂತು ಅಂದ್ರೆ ಮ್ಯೂ ಅಂತ ಬರೀತೀರಿ, ವಿಚ್ ಇಸ್ ಈಕ್ವಲ್ ಟು ಬಿ ಡಿವೈಡೆಡ್ ಬೈ ಎಚ್. ನಾವು ಆನ್ ಡಿವೈಡಿಂಗ್ ಒನ್ ಬೈ ದಿ ಅದರ್ ಬಿ ಅಂತೂ ಕ್ಯಾನ್ಸಲ್ ಆಗ್ಬಿಡುತ್ತೆ. ಕರೆಕ್ಟಾ? therefore phi divided by mu should now be equal to b ಎಲಿಮಿನೇಟ್ ಆಯ್ತು, a into h ಉಳಿತದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ದ ಕರೆಕ್ಟ್ ಆನ್ಸರ್ ವಿಲ್ ಬಿ m raised to 0, l raised to 1, t raised to 0, a raised to 1. This would be the correct answer. ಫಸ್ಟ್ ಆಪ್ಷನ್ ಕರೆಕ್ಟ್ ಆಗುತ್ತೆ. ಅಪ್ಲಿಕೇಶನ್ಸ್ ಕಡೆ ಗಮನ ಕೊಡೋಣಂತೆ. ಪ್ರಿನ್ಸಿಪಲ್ ಆಫ್ ಹೋಮೋಜಿನಿಟಿ ಮೇಲೆ 3 ಡಿಪೆಂಡ್ ಆಗೋದು. ಓಕೆ, ಸೊ ಫಸ್ಟ್ ಏನ್ ಮಾಡ್ತೀರಿ? ಕನ್ಸಿಸ್ಟೆನ್ಸಿ ಅಂದ್ರೆ ಡೈಮೆನ್ಷನ್ ಅಲ್ಲಿ ಕರೆಕ್ಟ್ ಇದೆಯೋ ಇಲ್ಲೋ ಈಕ್ವೇಶನ್ ಅನ್ನೋದು ನಿಮಗೆ ಗೊತ್ತಾಗ್ಲಿಕ್ಕೆ ಬೇಕಾಗುತ್ತೆ. ನೆಕ್ಸ್ಟ್ ಬೇಕಾಗೋದೇನು? ಪ್ರಪೋರ್ಷನಾಲಿಟಿ ಎಸ್ಟಾಬ್ಲಿಷ್ ಮಾಡಿ ಒಂದು ಈಕ್ವೇಶನ್ ನ ಡೆಡ್ಯೂಸ್ ಮಾಡ್ಲಿಕ್ಕೆ ನಮಗೆ ಬೇಕಾಗುತ್ತೆ. ನೀವು ಜನರಲಿ t is equal to 2 pi into root of L by G ಇದನ್ನ ಫಸ್ಟ್ PUC ಒಳಗೆ ಪ್ರಾಕ್ಟೀಸ್ ಮಾಡಿರ್ತೀರಿ. F is equal to k into mv square by r ಅನ್ನೋದು ಡಿರೈವ್ ಮಾಡಿರ್ತೀರಿ. ಅದೇ ಟೈಪ್ ನಾನೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ದೆನ್ ಕನ್ವರ್ಟ್ ಒನ್ ಸಿಸ್ಟಮ್ ಆಫ್ ಯೂನಿಟ್ಸ್ ಇಂಟು ಅನದರ್. ಇದು ತಲೆಗೆ ಇಟ್ಕೊಂಡಿರ್ರಿ. n1 u1 is equal to n2 u2. ಮುಂದೋಗೋಣ. ಹಂಗಿದ್ರೆ ಇದೆಲ್ಲಿ ಮಾಡಿರಿ ಹೇಳ್ರಿ? ನ್ಯೂಟನ್ಸ್ ಟು ಡಯನ್, ಆಮೇಲೆ ಜೂಲ್ಸ್ ಟು ವರ್ಗ್, ಅಲ್ಲೊಳಗೆಲ್ಲ ನೀವು ಇದನ್ನ ಯೂಸ್ ಮಾಡಿರ್ತೀರಿ. ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಅನ್ನ ನೋಡೋಣ. ಏನ್ ಲಿಮಿಟೇಷನ್ಸ್ ಇದೆ ಅಂತ ಹೇಳಿ. ಡೈಮೆನ್ಷನ್ ಫಾರ್ಮುಲಾ ಅನ್ನೋದು ಫಿಂಗರ್ ಪ್ರಿಂಟ್ ಇದ್ದಂಗಿರಲ್ಲ. ಒಂದೇ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೆ ನೋಡ್ರಿ, ಕ್ವಾಂಟಿಟೀಸ್ ಹ್ಯಾವಿಂಗ್ ಸೇಮ್ ಡೈಮೆನ್ಷನ್ಸ್. ಬೇರೆ ಬೇರೆ ಕ್ವಾಂಟಿಟೀಸ್ಗೂ ಒಂದೇ ಡೈಮೆನ್ಷನ್ ಬರಬಹುದು. ನ್ಯೂಮರಿಕಲ್ ಕಾನ್ಸ್ಟೆಂಟ್ ಏನು ಇಲ್ಲಿ ಕಿಮ್ಮತ್ ಕೊಡ್ಲಿಕ್ಕೆ ಆಗೋದಿಲ್ಲ. ಕೆನಾಟ್ ಬಿ ಯೂಸ್ ಟು ಡಿರೈವ್ ದ ರಿಲೇಷನ್ ಅದರ್ ದನ್ ದಟ್ ಆಫ್ ದ ಪ್ರಾಡಕ್ಟ್ ಆಫ್ ದ ಫಂಕ್ಷನ್ಸ್. ಕರೆಕ್ಟಾ? ಅಂದ್ರೆ ಆಡ್ ಮಾಡಿದ್ದು, ಸಬ್ಟ್ರಾಕ್ಟ್ ಮಾಡಿದ್ದು, ಜಾತ್ರೆ ಏನು ಮಾಡಕ್ ಬರೋದಿಲ್ಲ. ಕೆನಾಟ್ ಬಿ ಅಪ್ಲೈಡ್ ಟು ಡಿರೈವ್ ಮೋರ್ ದನ್ 3 ಫಿಸಿಕಲ್ ಕ್ವಾಂಟಿಟೀಸ್. ಇದು ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ದೀಸ್ ಆರ್ ದ ಲಿಮಿಟೇಷನ್ಸ್. ಲಿಮಿಟೇಷನ್ಸ್ ಮೇಲೆ KCET ಕ್ವಶನ್ಸ್ ಬರುತ್ತೆ, ಅಪ್ಲಿಕೇಶನ್ ಇರುತ್ತದು. ಒಂದು ಎಕ್ಸಾಂಪಲ್ ತಗೊಂಡೆ ನಾ ಈಗ. ಕನ್ಸಿಡರ್ ನಾವು, ಇಫ್ PQR ಆರ್ ದ ಫಿಸಿಕಲ್ ಕ್ವಾಂಟಿಟೀಸ್ ಹ್ಯಾವಿಂಗ್ ಡಿಫರೆಂಟ್ ಡೈಮೆನ್ಷನ್ಸ್. ಡಿಫರೆಂಟ್ ಡೈಮೆನ್ಷನ್ಸ್ ಅಂದ್ರೆ ಏನ್ ಹೇಳ್ರಿ? ಡೈಮೆನ್ಷನ್ಸ್ ಆಫ್ P is not equal to dimensions of Q is not equal to dimensions of R. Which of the following combination can never be meaningful ಅಂತ ಕೇಳ್ತಾನೆ. ಕ್ಯಾನ್ ಅಂತ ಕೇಳಿದಾನೆ. ಓಕೆ, ಒಂದ್ ನಿಮಿಷ ಕೇಳ್ರಿ. ಫಸ್ಟ್ ಆಪ್ಷನ್ ನೋಡ್ರಿ. ಈಗ P into Q minus R ಹೆಂಗ್ ಮಾಡ್ಬೇಕು ಗೊತ್ತಾನ? ನೀವು ಇದನ್ನ ಪ್ರೊಡಕ್ಟ್ ಮಾಡಿ ಮೈನಸ್ ಆರ್ ಮಾಡಿದ್ರೆ LHS ಇದು ಬರ್ಬೋದು ನಮಗೆ. ಅಂದ್ರೆ ಇದ್ರ ಡೈಮೆನ್ಷನ್ ಈಕ್ವಲ್ ಆಗ್ಬೋದು, ಯಾಕಂದ್ರೆ ಪ್ರಾಡಕ್ಟ್ ಇದೆ ಅಲ್ಲಿ. ಸೇಮ್ ವಿತ್ B ಆಲ್ಸೋ, ಇದು ಪ್ರಾಡಕ್ಟ್ ಈಕ್ವಲ್ ಆಗಬಹುದು. ಇದು ಅಷ್ಟೇ. ಬಟ್ P minus Q ಹೆಂಗ್ ಮಾಡೋರು ನೀವು? ಬಿಕಾಸ್ ಡೈಮೆನ್ಷನಲಿ ದೇ ಆರ್ ನಾಟ್ ಈಕ್ವಲ್ ಓನ್ಲಿ. therefore C should be the unmeaningful quantity ever. okay, but all other options ಏನಿದೆ A B D ಆಪ್ಷನ್ಸ್ ಏನಿದೆಯಲ್ಲ, ಚಾನ್ಸಸ್ ಆರ್ ದೇರ್, ಚಾನ್ಸಸ್ ಇದೆ. ಓಕೆ, ಬಟ್ ಐ ಕೆನಾಟ್ ಕನ್ಫರ್ಮ್ ಇಟ್. ಬಟ್ ಇಲ್ಲಿ ಏನ್ ಮಾಡಿ, ಕ್ಯಾನ್ ನೆವರ್ ಬಿ ಮೀನಿಂಗ್ಫುಲ್ ಅಂತ ಕೇಳೋಣ, ಹೌದಿಲ್ಲ? ಅಂದ್ಮೇಲೆ C should be the correct one. ಓಕೆ, ಡನ್. ಸ್ಟೂಡೆಂಟ್ಸ್, ಪಟ್ ಅಂತ ಹೇಳಿ ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ರಿ. ಸಿಗ್ನಿಫಿಕೆಂಟ್ ಫಿಗರ್ಸ್ ಮೇಲೆ ಥಿಯರಿ ಹೇಳೋದು ಬಹಳ ಕಷ್ಟ ಆಗ್ತದೆ, ಬಹಳ ಟೈಮ್ ಹಿಡಿತದೆ. ಒಂದು ಪ್ರಾಬ್ಲಮ್ ಮಾಡೋಣಂತೆ, ಪಟ್ ಅಂತ ಹೇಳಿ ಗೊತ್ತಾಗ್ತದೆ. ಏನು ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೆ ದ ನಂಬರ್ ಆಫ್ ಡಿಜಿಟ್ಸ್ ಇನ್ ದ ಮೆಜರ್ಡ್ ವ್ಯಾಲ್ಯೂ
which include certain digits plus uncertain or doubtful digit is called significant figure. ಒಂದೆರಡು ರೂಲ್ಸ್ ಇದಾವೆ ಇಲ್ಲಿ. ಓಕೆ, ಏನಂತ? ಆಲ್ ನಾನ್ ಜೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇದನ್ನೊಂದು ಸ್ಕ್ರೀನ್ ಶಾಟ್ ಹೊಡೀರಿ, ಒಂದ್ 2-3 ಸಲ ಓದ್ರಿ. ಕೆಮಿಸ್ಟ್ರಿ ಒಳಗೂ ಮಾಡಿರ್ತೀರಿ, ಇದು ನಿಮ್ಗೆ ಈಸಿ ಆಗ್ಲಿಕ್ಕೆ ಬೇಕು. ಅಂಡ್ those students who are preparing for JEE mains, NEET, they have to concentrate on this part. ಸ್ವಲ್ಪ ಸೀರಿಯಸ್ ಆಗಿ ಮಾಡ್ಕೋಬೇಕು, ಯಾಕಂದ್ರೆ ಇವು ಆನ್ಸರ್ ಅನ್ನು ಸಿಗ್ನಿಫಿಕೆಂಟ್ ಫಿಗರ್ಸ್ ಒಳಗೆ ಇಡುವಂತ ಚಾನ್ಸಸ್ ಇರುತ್ತೆ, ಎಕ್ಸ್ಪೆಷಲಿ JEE ಮೇನ್ಸ್ ಒಳಗೆ. ಒಂದು ಕ್ವಶನ್ ತಗೊಳ್ಳಂತೆ. ಎ ಸಬ್ಸ್ಟೆನ್ಸ್ ಆಫ್ ಮಾಸ್ ಎಂ ಕೊಟ್ಟಾನ 49.53 ಗ್ರಾಮ್ಸ್ ಅಂತಾನ. ಆಕ್ಯುಪೈಸ್ V is equal to 1.5 centimeter cube. The density of the substance in gram per centimeter cube with which the number of significant is correct ಅಂತ ಕೇಳ್ತಾನೆ. ಸ್ಟೂಡೆಂಟ್ಸ್, ಆಕ್ಚುಲಿ ಒಬ್ಬ ಇಂಟೆಲಿಜೆಂಟ್ ಹುಡುಗ ಇದ್ರೆ ಇದನ್ನ ವರ್ಕೌಟೇ ಮಾಡೋದಿಲ್ಲ. ಸಿ, ಡೆನ್ಸಿಟಿ ಇಸ್ ಈಕ್ವಲ್ ಟು ಮಾಸ್ ಅಪಾನ್ ವಾಲ್ಯೂಮ್ ಮಾಡಿ 49.53 ಡಿವೈಡೆಡ್ ಬೈ 1.5 ಹಿಂಗೆಲ್ಲ ಮಾಡ್ಕೊಂಡು ಗುದ್ದಾಡೋದೇ ಇಲ್ಲ. ಅವನೇನ್ ಮಾಡ್ತಾನಂದ್ರೆ ಮಾಸ್ ಒಳಗೆ ಎಷ್ಟು ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ ಅನ್ನೋದನ್ನ ನೋಡ್ತಾನೆ. ಮಾಸ್ ಒಳಗೆ ಇರುವಂತ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟಪ್ಪ ಅಂತ ಕೇಳಿದ್ರಿ ಅಂದ್ರೆ ದೇರ್ ಆರ್ 4 ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ ಮಾಸ್. ವಾಲ್ಯೂಮ್ ಒಳಗೆ ಎಷ್ಟಿದೆ ಅಂತ ನೋಡ್ತಾನೆ. ವಾಲ್ಯೂಮ್ ಒಳಗೆ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇದೆ. ನಮಗೆ ಆನ್ಸರ್ ಏನ್ ಬರ್ಬೇಕಲ್ಲ, ಅಂದ್ರೆ ಡೆನ್ಸಿಟಿ ಏನಿದೆಯಲ್ಲ, ಡೆನ್ಸಿಟಿ ಒಳಗೂ 2 ಸಿಗ್ನಿಫಿಕೆಂಟ್ ಫಿಗರ್ಸ್ ಇರಬೇಕು. ಕರೆಕ್ಟಾ? ಅಂದ್ಮೇಲೆ ಡೆನ್ಸಿಟಿ ಒಳಗೆ 2 ಸಿಗ್ನಿಫಿಕೆಂಟ್ ಫಿಗರ್ ಇರಬೇಕು ಅಂತಂದ್ರೆ ವಾಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್? ಸಿ ಶುಡ್ ಬಿ ದ ಕರೆಕ್ಟ್. ಸಿ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಇದು ತಲೆಗೆ ಇಟ್ಕೊಂಡಿರಿ. ದೆನ್ ವೆರಿ ಇಂಪಾರ್ಟೆಂಟ್ ಪಾರ್ಟ್, ಶ್ಯೂರ್ ಶಾರ್ಟ್ ಪಾರ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಯಾವ್ದಾರು ತಗೊಳ್ರಿ, ಎರರ್ನಾಗಿನ ಲೆಕ್ಕ ಹತ್ತದ. ಓಕೆ, ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದೇನು, ಎರರ್ ಅಂದ್ರೆ ಏನು ಅಂತ ತಿಳ್ಕೊಬೇಕು. ಮೆಜರ್ಡ್ ವ್ಯಾಲ್ಯೂ, ಓಕೆ, ಮತ್ತೆ ಟ್ರೂ ವ್ಯಾಲ್ಯೂ, ಇದರ ಡಿಫರೆನ್ಸ್ ತಕೊಂಡಾಗ ಏನ್ ಬರುತ್ತಲ್ಲ ಅದು ನಮಗೆ ಎರರ್ ಆಗಿರ್ತದೆ. ಟ್ರೂ ವ್ಯಾಲ್ಯೂ ಮೈನಸ್ ಮೆಜರ್ಡ್ ವ್ಯಾಲ್ಯೂ. ಓಕೆ, ಅಬ್ಸಲ್ಯೂಟ್ ಎರರ್ ಡೆಲ್ಟಾ A1 ಅಂತ ಏನ್ ಕಳೆದೇವು ನೋಡ್ರಿ, ಅದು AM ಮೈನಸ್ A1 ಡೆಲ್ಟಾ A2, ಇದು ಅಬ್ಸಲ್ಯೂಟ್ ಎರರ್ ಅನ್ನ ಕೊಡ್ತದೆ. ನಾವೊಂದು ಪ್ರಾಬ್ಲಮ್ ತಗೊಂಡ್ರೆ ಇನ್ನೂ ಬಹಳ ಸಿಂಪಲ್ ಆಗುತ್ತೆ. ಮೀನ್ ಅಬ್ಸಲ್ಯೂಟ್ ಎರರ್ ಅಂದ್ರೆ ಏನ್ ಮಾಡ್ತೀರಿ, ಇದ್ರದ್ದು ಮಾಡ್ ತಗೋಬೇಕು, ತಲೆಗೆ ಇಟ್ಕೊಂಡಿರಿ. ನೆಗೆಟಿವ್ ಎಲ್ಲ ಇದ್ರೆ ತಗೋಬಾರ್ದು ಆಮೇಲೆ. ಓಕೆ, ಯಾಕಂದ್ರೆ ದಿಸ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್, ಬಟ್ ದಿಸ್ ಹ್ಯಾಸ್ ಟು ಬಿ ಪಾಸಿಟಿವ್ ಓನ್ಲಿ. ಲೇಟರ್ ಆನ್ ಇಟ್ ಕ್ಯಾನ್ ಬಿ ಪ್ಲಸ್ ಆರ್ ಮೈನಸ್, ಇಟ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್. ಅದೇ ರೀತಿ ನಾವು ರಿಲೇಟಿವ್ ಎರರ್ ಮಾಡ್ಕೋತೀವಿ. ಮೀನ್ ಎರರ್, ಇದು ಮೀನ್ ಅಬ್ಸಲ್ಯೂಟ್ ಎರರ್ ಡಿವೈಡೆಡ್ ಬೈ ಮೀನ್ ವ್ಯಾಲ್ಯೂ. ನಮಗೆ ಅಗ್ದಿ ಇಂಪಾರ್ಟೆಂಟ್ ಇರೋದು, ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಪರ್ಸೆಂಟೇಜ್ ಎರರ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಪರ್ಸೆಂಟೇಜ್ ಎರರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ತಲೆಗೆ ಇಟ್ಕೊಂಡಿರ್ರಿ ಅದನ್ನ. ನಾ ಇದ್ರ ಮೇಲೆ ಪ್ರಾಬ್ಲಮ್ಸ್ ಹಾಕೇನಿಗೆ ಸ್ಟಾರ್ಟ್ ಮಾಡೋಣ. ಓಕೆ, ನೆಕ್ಸ್ಟ್ ರೂಲ್ಸ್, ಪ್ರೊಪಗೇಷನ್ ಆಫ್ ಎರರ್. ಎಕ್ಸ್ ಇಸ್ ಈಕ್ವಲ್ ಟು A ಪ್ಲಸ್ ಬಿ ಇದ್ದಾಗ ಏನ್ ಮಾಡ್ತೀರಿ, ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಎರರ್ ಇದ್ದಾಗ ಡೆಲ್ಟಾ ಎಕ್ಸ್ ಇಸ್ ಈಕ್ವಲ್ ಟು ಡೆಲ್ಟಾ A ಪ್ಲಸ್ ಡೆಲ್ಟಾ ಬಿ ಅಂತೀರಿ. ಪರ್ಸೆಂಟೇಜ್ ಎರರ್ ಏನ್ ಮಾಡ್ತೀರಿ, ಡೆಲ್ಟಾ A ಪ್ಲಸ್ ಡೆಲ್ಟಾ ಬಿ, ಹೌದಿಲ್ಲ, ಡಿವೈಡೆಡ್ ಬೈ A ಪ್ಲಸ್ ಬಿ ಇಂಟು 100 ಮಾಡ್ತೀರಿ. ಡಿಫರೆನ್ಸ್ ಇದ್ರೆ ಸ್ಟೂಡೆಂಟ್ಸ್ ಇಲ್ಲಿ ಆಡ್ ಮಾಡಬೇಕು, ಇಲ್ಲಷ್ಟೇ ಮೈನಸ್ ಮಾಡಬೇಕು. ಓಕೆ, ಅದೇ ರೀತಿ ಎರರ್ ಇನ್ ಪ್ರಾಡಕ್ಟ್ ಫಾರ್ಮುಲಾ, ಇದು ಬಾರಿ ಇಂಪಾರ್ಟೆಂಟ್ ಇದೆ. ಅಂದ್ರೆ A ಇಂಟು ಬಿ ಇದ್ದಾಗ A ಇಂಟು ಡೆಲ್ಟಾ ಬಿ ಪ್ಲಸ್ ಬಿ ಇಂಟು ಡೆಲ್ಟಾ A, ಇಷ್ಟೆಲ್ಲ ಫಾರ್ಮುಲಾ ನೆನ್ಪಿಡೋದು ಏನೋ ಅವಶ್ಯಕತೆ ಇಲ್ಲ. ಎಲ್ಲರೂ ಸಿನಾಪ್ಸಿಸ್ ಒಳಗೆ ಕೊಡ್ತಾರೆ ಅಂತೇಳಿ ನಾನು ಕೊಟ್ಟೇನೆ ಅಷ್ಟೇ. ನಾವು ಡೈರೆಕ್ಟ್ ಪ್ರಾಬ್ಲಮಿಗೆ ಹೋದಾಗ ಸಾಲ್ವ್ ಮಾಡೋದೇ ಚಂದದು. ಓಕೆ, ಬಟ್ ಆದ್ರೂ ಡಿವಿಷನ್ ಇದ್ದಾಗ ಏನಿದೆ ನೋಡ್ಕೊಡ್ರಿ, ಪರ್ಸೆಂಟೇಜ್ ಎರರ್ ಮಾಡ್ಬೇಕಾದ್ರೆ ಇಂಟು 100 ಮಾಡ್ಕೋತೀರಿ ಅನ್ನೋ ತಲೆಗಿರ್ಲಿ. ಓಕೆ, ಅದೇ ರೀತಿ ಈಗ ಪವರ್ಸ್ ಒಳಗಿತ್ತು, ದಿಸ್ ಈಸ್ ಇಂಪಾರ್ಟೆಂಟ್. ಇದು ಹೈಯರ್ ಕಾಂಪಿಟೇಟಿವ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗ್ತದೆ. ಎಕ್ಸಾಂಪಲ್ ತಗೊಂಡ್ರೆ ಗೊತ್ತಾಗ್ತದೆ. ಓಕೆ, ಕಾನ್ಸಂಟ್ರೇಟ್. A physical quantity Q is found to depend on variables X, Y, Z. Obeying the relation Q is equal to X cube into Y square divided by Z. The percentage error in the measurements of X, Y, Z are 1%, 2%, 4%. What is the percentage error in the quantity Q ಅಂತ ಕೇಳ್ತಾನೆ. ಓಕೆ ಸ್ಟೂಡೆಂಟ್ಸ್, ಫಸ್ಟ್ ಫಾರ್ಮುಲಾ ಬರ್ಕೊಡ್ರಿ. ಏನ್ ಕೊಟ್ಟಾನ, Q is equal to X cube divided X cube into Y square divided by Z ಅಂತೀನಿ. ಕರೆಕ್ಟಾ? ಈಗ ಏನ್ ಮಾಡ್ತೀನಿ ನಾನು, ಐ ವಿಲ್ ಸೇ ಡೆಲ್ಟಾ Q by Q ಅಂತೀನಿ. ಡೆಲ್ಟಾ Q by Q ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಕೇಳೋಣ ಹೋದಿಲ್ಲ, ಇಸ್ ಈಕ್ವಲ್ ಟು, ಓಕೆ, ಪವರ್ಸ್ ಅನ್ನ ಕೆಳಗಿಳಿಸ್ಬೇಕು, 3 ಇಂಟು
ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಇದು ಹೆಂಗ್ ಗೊತ್ತಾಯ್ತ್ರಿ ಸರ್ ನಿಮಗೆ ಅಂತ ಕೇಳ್ತೀರಿ. ಏನು ತಲೆ ಕೆಡಿಸೋಬೇಡ್ರಿ, ಬಹಳ ಸಿಂಪಲ್ ಇದೆ. ಓಕೆ, ಹೆಂಗ್ ಹೇಳ ಇಲ್ಲಿ ನೋಡ್ರಿ, ಪವರ್ ಫಾರ್ಮುಲಾ ಇದೆ ಇಲ್ಲಿ. ಸೊ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದಿಲ್ಲ. ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಇಂಟು ಏನ್ ಬರ್ಬೇಕು 100, ಯಾಕಂದ್ರೆ ಪರ್ಸೆಂಟೇಜ್ ಒಳಗೆ ಕೊಟ್ಟಾನ. ಎಲ್ಲ ಅಡಿಷನ್ ಒಳಗೆ ಬರೀಬೇಕು. ಪ್ಲಸ್ 2 ಇಂಟು ಡೆಲ್ಟಾ ವೈ ಬೈ ವೈ ಇಂಟು 100 ಪ್ಲಸ್ ಝಡ್ ಏನಿಲ್ಲ ಇಲ್ಲ, ಡೆಲ್ಟಾ ಝಡ್ ಬೈ ಝಡ್ ಇಂಟು 100 ಅಂತೀನಿ. ಆರ್ ದಿಸ್ ಇಂಪ್ಲೈಸ್ ಡೆಲ್ಟಾ ಕ್ಯೂ ಬೈ ಕ್ಯೂ ಇಂಟು 100 ಈಸ್ ನೌ ಈಕ್ವಲ್ ಟು ಓಕೆ 3 ಇಂಟು ಡೆಲ್ಟಾ ಎಕ್ಸ್ ಬೈ ಎಕ್ಸ್ ಎಷ್ಟು ಕೊಟ್ಟಾನ 1% ಅಂತ ಕೊಟ್ಬಿಟ್ಟಾನ 1. ಓಕೆ, ಪ್ಲಸ್ 2 ಇಂಟು ಡೆಲ್ಟಾ ವೈ ಬೈ ವೈ ಎಷ್ಟು ಕೊಟ್ಟಾನ 2 ಅಂತ ಕೊಟ್ಟಾನ. ಪ್ಲಸ್ ಇದೆಷ್ಟು ಕೊಟ್ಟಾನ 4 ಕೊಟ್ಟಾನ. ಕರೆಕ್ಟಾ? ಯಾಕಂದ್ರೆ 1 ಇಂಟು 4 ಅಂದಂಗ ಅದು. ಆರ್ ದಿಸ್ ಇಂಪ್ಲೈಸ್ ಇಟ್ ಈಸ್ ಈಕ್ವಲ್ ಟು 3 ಪ್ಲಸ್ 4 ಪ್ಲಸ್ 4 ಅಂದ್ರೆ ಎಷ್ಟು ಬಂತು 11%. ಇಂಥ ಒಂದು 5 ಲೆಕ್ಕ ಬಿಡಿಸ್ರಿ ಸಾಕು. 5 ಕ್ವಶನ್ಸ್ ಬೇಸ್ಡ್ ಆನ್ ಎರರ್. ಅದ್ರೊಳಗೆ ರೆಸಿಸ್ಟೆನ್ಸ್ ಅದು ಒಂದು ಬರ್ತದೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ದಟ್ ಕ್ವಶನ್ ದಿಸ್ ಇಯರ್. ಓಕೆ, ದೆನ್ ಶಾಲ್ ವಿ ಪ್ರೊಸೀಡ್ ಟು ದ ನೆಕ್ಸ್ಟ್ ಪಾರ್ಟ್. ಎಲ್ಲರಿಗೂ ಅರ್ಥ ಆಗಿರ್ಬೋದು ಇದು. ನೆಕ್ಸ್ಟ್ ಇನ್ನೊಂದು ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಮೇಲೆ ಕ್ವಶನ್ ಇದೆ. ಒಂದು ಸಿಲಿಂಡ್ರಿಕಲ್ ವೈರ್ ಇದೆ, ಅದ್ರ ಮಾಸ್ ಕೊಟ್ಟಾನ. ಏನಂತ ಹೇಳ್ತಾನೆ? ಓಕೆ, 0.3 ಪ್ಲಸ್ ಆರ್ ಮೈನಸ್ 0.003 ಗ್ರಾಮ್ಸ್ ಅಂತ ಕೊಡ್ತಾನೆ. ಆರ್ ಇಸ್ ಈಕ್ವಲ್ ಟು ಏನ್ ಕೊಡ್ತಾನೆ 0.5 ಪ್ಲಸ್ ಆರ್ ಮೈನಸ್ 0.005 ಅಂತ ಕೊಡ್ತಾನೆ. ಓಕೆ, ಆಮೇಲೆ ಲೆಂತ್ ಎಷ್ಟು ಕೊಡ್ತಾನೆ 6 ಪ್ಲಸ್ ಆರ್ ಮೈನಸ್ 0.006 ಸೆಂಟಿಮೀಟರ್ ಅಂತ ಕೊಡ್ತಾನೆ. ಮ್ಯಾಕ್ಸಿಮಮ್ ಪರ್ಸೆಂಟೇಜ್ ಎರರ್ ಇನ್ ಇಟ್ಸ್ ಡೆನ್ಸಿಟಿ. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು ನಾವು ವಾಲ್ಯೂಮ್ ಫಾರ್ಮುಲಾ ತಿಳ್ಕೊಬೇಕು. ಸಿಲಿಂಡ್ರಿಕಲ್ ವೈರ್ ಕೊಟ್ಟಾನಿಲ್ಲ. ಸೊ ಸಿಲಿಂಡ್ರಿಕಲ್ ವೈರ್ ಅಂದ್ರೆ ಏನ್ ಬರೀತೀರಿ ಪೈ ಆರ್ ಸ್ಕ್ವೇರ್ ಇಂಟು ಎಲ್ ಅಂತ ಬರ್ತಿರ್ತೀರಿ. ಆದ್ಮೇಲೆ ಡೆನ್ಸಿಟಿ ಇಸ್ ನೌ ಈಕ್ವಲ್ ಟು ಮಾಸ್ ಅಪಾನ್ ವಾಲ್ಯೂಮ್. ಸಣ್ಣ ಹುಡುಗ ಹೇಳ್ತಾನೆ ರೋ ಇಸ್ ನೌ ಈಕ್ವಲ್ ಟು ಮಾಸ್ ಡಿವೈಡೆಡ್ ಬೈ ಪೈ ಇಂಟು ಆರ್ ಸ್ಕ್ವೇರ್ ಇಂಟು ಎಲ್ ಅಂತ ತಗೋತೇನೆ. ಸ್ಟೂಡೆಂಟ್ಸ್ ನೀವು ಕ್ಯಾಲ್ಕುಲೇಟ್ ಮಾಡೋದು ಏನೋ ಅವಶ್ಯಕತೆ ಇಲ್ಲ. ಪೈಗೇನೋ ಅದು ಚೇಂಜ್ ಆಗೋದೇ ಇಲ್ಲ, ಬಿಟ್ಬಿಡ್ರಿ ಅದನ್ನ. ಆರ್ ದಿಸ್ ಇಂಪ್ಲೈಸ್ ಈಗ ಫಾರ್ಮುಲಾ ಕರೆಕ್ಟ್ ಆಗಿ ಬರ್ಕೊಡ್ರಿ. ಅಲ್ಲಿ ಲಾಸ್ಟ್ ಟೈಮ್ ಬರ್ದಿದ್ವಲ್ಲ ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ಇಸ್ ನೌ ಈಕ್ವಲ್ ಟು ಉಳಿದಿದ್ದೇನಲ್ಲಿ ಮಾಸ್ ಡೆಲ್ಟಾ ಎಂ ಬೈ ಎಂ ಇಂಟು 100 ಕರೆಕ್ಟಾ, ಪ್ಲಸ್ ಆಫ್ 2 ಇಂಟು ಡೆಲ್ಟಾ ಆರ್ ಬೈ ಆರ್ ಇಂಟು 100 ಪ್ಲಸ್ ಆಫ್ ಡೆಲ್ಟಾ ಎಲ್ ಬೈ ಎಲ್ ಇಂಟು 100 ಉದ್ದಕ್ಕೆ ಆಡ್ ಮಾಡ್ಕೋ ತಗೋದು ಅಷ್ಟೇ, ಇನ್ನೇನಿಲ್ಲ. ಓಕೆ, ಸೊ ಈಗ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡೋಣಂತೆ. ಆರ್ ದಿಸ್ ಇಸ್ ನೌ ಈಕ್ವಲ್ ಟು ಡೆಲ್ಟಾ ಎಂ ಎಷ್ಟಿದೆ 0.03 ಡಿವೈಡೆಡ್ ಬೈ 0.3 ಇಂಟು 100 ಪ್ಲಸ್ 2 ಇಂಟು ಡೆಲ್ಟಾ ಆರ್ ಎಷ್ಟಿದೆ 0.005 इंटू 0.5 इंटू 100 प्लस डेल्टा एल कितना है इट इज 0.06 डिवाइडेड बाई 6 ओके इंटू 100. सो ಎಲ್ಲ ವರ್ಕೌಟ್ ಮಾಡ್ಕೊಡ್ರಿ, ಯು ವಿಲ್ ಗೆಟ್ ದ ಆನ್ಸರ್. ಓಕೆ, 4% ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಹೇಳೋದು 4%. ಓಕೆ, ಐಡಿಯಾ ಬಂದಿರಬಹುದು ರೈಟ್. ಡೋಂಟ್ ವರಿ, ನಿಮ್ ಕಮೆಂಟ್ಸ್ ಒಳಗೆ ಹೆಂಗ್ ಹಾಕ್ತಿರಲ್ಲ ಹಂಗೆ ನಾನು ನನ್ನ ಕೋರ್ಸನ್ನ ಚೇಂಜ್ ಮಾಡ್ಕೋತೀನಿ. MCQ ಜಾಸ್ತಿ ಆಗ್ಬೇಕ್ರಿ ಸರ್, ನೋ ಪ್ರಾಬ್ಲಮ್. ಓಕೆ, ಇದೇ ಪಾರ್ಟ್ ಇಂಪಾರ್ಟೆಂಟ್ ಇರೋದು. ಇದು ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಪ್ರಾಬ್ಲಮ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಸೆಕ್ಷನ್. ತಲೆಗಿಟ್ಕೊಂಡಿರ್ರಿ. ಓಕೆ, ಸೊ ವಿತ್ ದಿಸ್ ವಿ ಹ್ಯಾವ್ ಕನ್ಕ್ಲೂಡೆಡ್ ಯೂನಿಟ್ಸ್ ಅಂಡ್ ಮೆಜರ್ಮೆಂಟ್. ಸ್ಟೂಡೆಂಟ್ಸ್ ಪ್ಲೀಸ್ ಕಮೆಂಟ್. ಓಕೆ, ರೆಕಮೆಂಡ್ ಇಟ್ ಟು ಯುವರ್ ಫ್ರೆಂಡ್ಸ್. ಓಕೆ, ನಾಳೆ ಫುಲ್ ವಿಡಿಯೋ ಹಾಕೋಣಂತೆ. ಮೈಕ್ ಗೀಕೆಲ್ಲ ಕರೆಕ್ಟ್ ಆಗಿದೆ, ಡೋಂಟ್ ವರಿ. ಓಕೆ, 100% ಕೋರ್ಸನ್ನ ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡೋಣಂತೆ. ಓಕೆ, ನಿಮ್ಮ ಕಮೆಂಟ್ಸಿಗೆ ಬಹಳನೇ ಈಗರ್ನೆಸ್ ಇಂದ ವೇಟ್ ಮಾಡ್ತಾ ಇರ್ತೀನಿ. ರೈಟ್, ಪ್ಲೀಸ್ ಎನ್ಶ್ಯೂರ್ ದಟ್ ಯು ಡೂ ಕಮೆಂಟ್. ನಿಮಗೆ ಚಲೋ ಅನ್ಸಿದ್ರೆ ಲೈಕ್ ಮಾಡ್ರಿ, ಬಟ್ ಪ್ಲೀಸ್ ನಿಮ್ಮ ಜೂನಿಯರ್ಸಿಗೂ ಇದನ್ನ ರೆಕಮೆಂಡ್ ಮಾಡ್ರಿ. ರೈಟ್ ಸರ್, MCQ ಜಾಸ್ತಿ ಮಾಡೋಣ, MCQ ಕಡಿಮೆ ಮಾಡೋಣ, ಹೆಂಗ್ ಮಾಡ್ಬೇಕಂತ ಹೇಳ್ತೀರಾ ಹಂಗ್ ಮಾಡೋಣ ಅಂತ. ಓಕೆ, ಲೈವ್ ಸೆಷನ್ ಟೈಮಿಂಗ್ಸ್ ಹೇಳ್ತೀನಿ ನೋಡ್ರಿ, ಈಗ ಹೇಳಲ್ಲ, ನಂದು ಇನ್ನೊಂದು ವಿಡಿಯೋ ಆಗ್ಲಿ ಆಮೇಲೆ ಹೇಳ್ತೇನೆ. ಓಕೆ, ಯಾಕಂದ್ರೆ MCQ ಲೈವ್ ಮಾಡಿದಾಗ ಬಹಳ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿರ್ತೀರಿ ಲೈವ್ ಚಾಟ್ನಾಗ. ಓಕೆ, ನನಗೂ ಖುಷಿ ಅನ್ನಿಸ್ತದೆ. ಓಕೆ, ನನಗೂ ಖುಷಿ ಅನ್ನಿಸ್ತದೆ. ನಾವು ಇನ್ಫ್ಯಾಕ್ಟ್ ನಾ ಕಾಲೇಜ್ನಾಗ ಕೂತಂಗೆ ಅನ್ನಿಸ್ತಿರ್ತದೆ. ರೈಟ್, ನೀವು ಲೈವ್ನಾಗ ಹಿಂಗ್ ಪಟ ಪಟ ಅಂತ ಹೇಳಿ ಆನ್ಸರ್ ಮಾಡ್ತಿರ್ಬೇಕಾರೆ ಐ ಫೀಲ್ ರಿಯಲಿ ವೆರಿ ಹ್ಯಾಪಿ. ರೈಟ್, ಬಿಟ್ಟಾಗೋಣ. ಸಾರಿ ಒನ್ಸ್ ಅಗೇನ್, ಒಂದು ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ನಾಳೆ ಭೇಟಿಯಾಗೋಣಂತೆ.
ಥ್ಯಾಂಕ್ ಯು ಸ್ಟೂಡೆಂಟ್ಸ್.